ಅದಕ್ಕೆ ನಾನು ಆಗ್ಲೇ ಶರಣಪ್ಪ ಅವ್ರ ತಂದೆಯನ್ನು ಕೇಳಿದೆ, ಏನಂತ ನೀವು ಹೇಳಿದ್ರಿ ನಿಮ್ಮ ಮಗನಿಗೆ ಬಿಸ್ನೆಸ್ ಶುರು ಮಾಡಿದಾಗ ಅಂತ ಕೇಳಿದೆ. ಯಾಕೆ ಕೇಳಿದೆ ಅಂದ್ರೆ ಅದೊಂದು ಸವಿಸವಿ ನೆನಪು. ಯಾಕೆ ಅಂತ ಹೇಳಿ, ಯಾವ ದೊಡ್ಡವರು ಕೂಡ ತನ್ನ ಮಗ ಬೆಳೀಲಿ ಅಂತ ಆಶಿಸ್ತಾರೆ ವಿನಃ ಎಲ್ಲಿ ಗೊತ್ತಿಲ್ದಿರ ತಪ್ಪು ದಾರಿ ಹಿಡಿತಾನೋ ಅನ್ನೋ ಭಯ ಪ್ರತಿಯೊಬ್ಬ ತಂದೆ ತಾಯಿಗೂ ಇದ್ದೇ ಇರುತ್ತೆ. ಎಸಾರ್ನೋ ಅದೇ ರೀತಿ ಅವತ್ತು ನಮಗೂ ಕೂಡ ಎಲ್ಲೋ ನಮ್ಮ ತಂದೆ ತಾಯಿ ಇಲ್ಲಿ ಇವರು ತಪ್ಪು ದಾರಿ ಹಿಡಿತಾರೋ ಏನೋ ಅನ್ನೋ ಒಂದು ಭಯ ಇತ್ತು. ಇದೆಲ್ಲ ಬೇಡ ಅಂತ ಹೇಳಿದ್ರು. ಆದ್ರೆ ತಾಯಿನ ಮಾತ್ರ ನಿಧಾನ ಕೂರ್ಸಿ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಮೊದಲನೇ ಬಾರಿಯಾಗಿ ಗ್ರೀನ್ ಸಿಗ್ನಲ್ ತಾಯಿಯಿಂದ ಬಂತು. ಆಯ್ತು, ನೀನು ಇಷ್ಟೆಲ್ಲ ಹೇಳ್ತಿದ್ಯಾ ಅಂದ್ರೆ ಏನೋ ನೋಡು ಮಾಡು ಅಂತ. ಅಲ್ಲಿಂದ ಶುರು ಮಾಡಿದಾಗ ಎಲ್ಲರೂ ಹೇಳೋ ರೀತಿನೇ ಅಲ್ವಾ. ಆ ಲಕ್ಷ್ಮಿ ರೆಸಿಡೆನ್ಸಿಯಲ್ಲಿ ಒಂದು 25 ಜನ 30 ಜನ ಸೇರಿದಂತ ಒಂದು ಸಭೆಯಲ್ಲಿ ನಾವು ಈ ಬಿಸ್ನೆಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾಗ ಅನೇಕ ಜನ ಬಂದ್ರು, ಅನೇಕ ಜನ ಹೋದ್ರು. ಅದರಲ್ಲಿ ಮುತ್ತು ರತ್ನಗಳು ಒಂದು 2-3 ಈ ಬಿಸ್ನೆಸ್ ಅಲ್ಲಿ ತುಂಬಾ ಸೀರಿಯಸ್ ಆಗಿ ತಗೊಂಡ್ರು. ಅದರಲ್ಲಿ ಮೊದಲನೇದಾಗಿ ನಮ್ಮ ಸುನೀಲ್, ಎರಡನೇದಾಗಿ ನಮ್ಮ ಶರಣಪ್ಪ. ತುಂಬಾ ಈ ಸಿಂಧನೂರಿನಲ್ಲಿ ಇವತ್ತು ಇಂಥ ದೊಡ್ಡ ರೆವಲ್ಯೂಷನ್ ಆಗ್ತಿದೆ ಅಂದ್ರೆ ವಿಜಯನಗರ ಸಾಮ್ರಾಜ್ಯವನ್ನು ಅಕ್ಕಪಕ್ಕರು ಸ್ಥಾಪನೆ ಮಾಡಿದ್ರು ಅಂದ್ರೆ ತಪ್ಪಾಗಲಾರದು. ಅದು ಇತಿಹಾಸ, ಅದೇ ಸತ್ಯ. ಅದೇ ತರ ಇವತ್ತು ಸಿಂಧನೂರಿನಲ್ಲಿ ಇವತ್ತು ವೆಸ್ಟೀಜ್ ಅನ್ನೋ ಒಂದು ಸಂಸ್ಥೆ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅಂದ್ರೆ ಈ ಇಬ್ಬರ ಕೊಡುಗೆ ಬಹಳ ದೊಡ್ಡ ಮಟ್ಟದಲ್ಲಿದೆ. ಈ ಇಬ್ಬರ ಕೊಡುಗೆಗೆ ಒಂದು ದೊಡ್ಡ ಚಪ್ಪಾಳೆ ಸ್ನೇಹಿತರೆ. ಆ ಹುಡುಗರಾಗ ಓದ್ತಾ ಇದ್ರು ಅನೇಕ ಜನ ನಂಬಲಿಲ್ಲ. ಆದ್ರೆ ಆ ಹುಡುಗರಲ್ಲಿ ಒಂದು ಕಿಚ್ಚಿತ್ತು. ನಾವು ಇದರಲ್ಲಿ ಬೆಳಿಬೇಕನ್ನೋ ಒಂದು ನಮ್ಮ ಮಾತನ್ನ ಕೇಳ್ತಾ ನಾವು ಈ ಬಿಸ್ನೆಸ್ ನಲ್ಲಿ ಬೆಳಿಬೇಕನ್ನೋ ಒಂದು ನಂಬಿಕೆಯನ್ನು ಬೀಜವನ್ನ ಬಿತ್ಕೊಂಡ್ರು. ಇವತ್ತು ಆ ನಂಬಿಕೆಯ ಬೀಜ, ಆ ಹುಡುಗನ ಮನೆ ಹೆಂಗಾಯ್ತು ಇವತ್ತು ತುಂಬಾ ಖುಷಿ ಆಗುತ್ತೆ. 20 ವರ್ಷದ ಹಿಂದೆ ಈ ಬಿಸ್ನೆಸ್ ಅನ್ನ ಆರಂಭಿಸಬೇಕಾದ್ರೆ ನಮ್ಮ ಹತ್ರನೂ ಅಂತ ಶಕ್ತಿ ಇರಲಿಲ್ಲ, ನಮ್ಮ ಹತ್ರನೂ ಅಂತ ಪೊಟೆನ್ಶಿಯಲ್ ಇರಲಿಲ್ಲ. ಆದ್ರೆ ಇವತ್ತು ಆವತ್ತೇನು ಕನಸಿಟ್ಕೊಂಡು ಬಂದ್ವೋ ನಾವು ಬದಲಾಗಬೇಕು, ನಮ್ಮವರನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿ ಒಂದು ನಿರ್ಧಾರ ತಗೊಂಡ್ವಿ. ಆ ನಿರ್ಧಾರದಲ್ಲಿ ಇವತ್ತು ಅನೇಕ ಜನರ ಲೈಫ್ ಇವತ್ತು ಚೇಂಜ್ ಆಗಿದೆ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಅನ್ಸುತ್ತೆ. ಎಸ್, ಈ ಬಿಸ್ನೆಸ್ ಅನ್ನ ಯಾಕೆ 2012ರಲ್ಲಿ ವೆಸ್ಟೇಜ್ ಅನ್ನು ಆರಂಭಿಸಬೇಕಾದ್ರೆ ನಮ್ಮ ಇಂಟೆನ್ಷನ್ ಇದ್ದಿಷ್ಟೇ, ನಾವು ಗೆಲ್ಲಬೇಕು, ನಮ್ಮವರನ್ನು ಗೆಲ್ಲಿಸಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ವೆಸ್ಟೇಜ್ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಈ ಹುಡುಗರನ್ನ ನೋಡಿದಾಗ ಬಹಳ ಖುಷಿ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಒಬ್ಬ ಸ್ವಾಮೀಜಿಗೆ ಒಬ್ಬ ಯುವಕ ಕೇಳ್ತಾನೆ, ಏನಂತ ಹೇಳಿದ್ರೆ, ಸ್ವಾಮೀಜಿ ಒಂದು ಬೈಕ್ ತಗೊಂಡ್ರೆ ಒಂದು 6 ತಿಂಗಳು ಖುಷಿಯಾಗಿರ್ತೀವಿ. ಒಂದು ಹೊಸ ಮದುವೆ ಆದ್ರೆ, ಹೊಸ ಮದುವೆನ ಹಳೆ ಮದುವೆನ ಜೀವನದಲ್ಲಿ ಎಲ್ಲರೂ ತುಂಬಾ ಇಂಪಾರ್ಟೆಂಟ್, ಒಂದೇ ಮದುವೆ ಆಗೋದು, ಹೌದಾ ಇಲ್ಲ? ಹೊಸ ಮದುವೆ ಆದಾಗ 1 ವರ್ಷ ಖುಷಿಯಾಗಿರುತ್ತೆ. ಆದ್ರೆ ಹೊಸ ಕಾರ್ ತಗೊಂಡಾಗ 1-2 ವರ್ಷ ಖುಷಿಯಾಗಿರುತ್ತೆ. ಒಂದು ಹೊಸ ಲಕ್ಸುರಿ ಬಂಗ್ಲಾ ಪಡೆದ್ರೆ ಅದ್ರಲ್ಲಿ 10 ವರ್ಷ ಖುಷಿಯಾಗಿರ್ಬೋದು. ಆದ್ರೆ ಜೀವನ ಪರ್ಯಂತ ಖುಷಿಯಾಗಿರ್ಬೇಕು ಅಂದ್ರೆ ಏನು ಮಾಡಬೇಕು ಅಂತ ಕೇಳಿದಾಗ ಆ ಸ್ವಾಮೀಜಿ ಹೇಳ್ತಾರೆ, ನೀನು ಎಷ್ಟೇ ಸಂಪತ್ತು ಸಂಪಾದನೆ ಮಾಡು, ಆ ಸಂಪತ್ತು ನಿನಗೆ ಖುಷಿ ಕೊಡಲ್ಲ. ನೀನು ಸುತ್ತಲೂ ಇರೋರ್ನ ಖುಷಿ ಪಡಿಸೋಕೆ ಸಪೋರ್ಟ್ ಮಾಡು, ಅವ್ರು ಕೊಡೋ ಆಶೀರ್ವಾದ ನಿನಗೆ ಜೀವನ ಪರ್ಯಂತ ಖುಷಿ ಇರೋದು ಮಾಡುತ್ತೆ ಅಂತ ಹೇಳ್ತಾರೆ. ಸ್ನೇಹಿತರೆ, ಇವತ್ತು ನೇರ ಮಾರುಕಟ್ಟೆ ನನಗೆ ಎಂತ ಒಂದು ಅವಕಾಶ ಕೊಡ್ತು ಅಂತ ಹೇಳಿದ್ರೆ, ನಾನು ಎಂತ ಮನೆ ಕಟ್ಟಬೇಕು ಅನ್ಕೊಂಡು ಅದಕ್ಕಿಂತ ಚೆನ್ನಾಗಿರೋ ಮನೆ ಕಟ್ಟಿದೆ. ಎಂತ ಕಾರಲ್ಲಿ ಓಡಾಡ್ಬೇಕು ಅನ್ಕೊಂಡು ಕಾರ್ಗಳು ನನಗೆ ನೇರ ಮಾರುಕಟ್ಟೆ ಕೊಡ್ತು. ಅದ್ರ ಜೊತೆಗೆ ನಮ್ಮ ಜೊತೆಯಲ್ಲಿರೋರು ಹೆಂಗಿರ್ಬೇಕು ಅನ್ಕೊಂಡು ಅದಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮ ಜೊತೆಲಿ ಇರ್ತಕ್ಕಂಥ ಹುಡುಗರು ಆ ಲೆವೆಲ್ ಅನ್ನ ದಾಟಿದ್ದಾರೆ. 25,000 ಬಂದ್ರೆ ಸಾಕು ಅಂತ ಹೇಳಿ ನಮ್ಮ ಜೊತೆ ಕೈ ಜೋಡಿಸ್ತವ್ರು ಇವತ್ತು 3-3.5 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ಅಂದ್ರೆ ಅದು ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಅನ್ಸುತ್ತೆ. ಅವರು ಇವತ್ತು ಬಾಡಿಗೆ ಮನೇಲಿ ಇದ್ದವ್ರು ಇವತ್ತು ಸ್ವಂತ ಮನೇಲಿದ್ದಾರೆ. ಸೈಕಲ್ ನಲ್ಲಿ ಓಡಾಡ್ತಿದ್ದವರು, 2 ವೀಲರ್ ಕೂಡ ಇಲ್ಲದೆ ಇರೋರು ಇವತ್ತು ಕಾರ್ನಲ್ಲಿ ಓಡಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಹೆಮ್ಮೆ ಅನ್ಸುತ್ತೆ. ದಟ್ ಇಸ್ ದ ಪವರ್ ಆಫ್ ವೆಸ್ಟೀಜ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಅನ್ಸುತ್ತೆ. ಸ್ನೇಹಿತರೆ, ವೆಸ್ಟೀಜ್ ಬಗ್ಗೆ, ಗೌತಮ್ ಬಾಲಿ ಅವರ ಬಗ್ಗೆ ನಾನೊಬ್ಬ ಮಾತ್ರ ತುಂಬಾ ಡೆಪ್ತ್ ಆಗಿ ಹೇಳಲಿಕ್ಕೆ ಸಾಧ್ಯ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಅಗಾಧವಾದ ಅನುಭವ. ಇಡೀ ಭಾರತದಲ್ಲಿ ಎಲ್ಲೆಲ್ಲಿ ರಾ ಮೆಟೀರಿಯಲ್ ಸಿಗುತ್ತೋ ನನಗೆ ಈ 3.5 ವರ್ಷದಲ್ಲಿ ಅನುಭವ. ಆದ್ರೆ ಇಡೀ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಬೆಸ್ಟ್ ರಾ ಮೆಟೀರಿಯಲ್ ಸಿಗುತ್ತೆ ಅದು ಮಿಸ್ಟರ್ ಗೌತಮ್ ಬಾಲಿ ಅವರಿಗೆ ಅನುಭವ ಇದೆ. ಆ ಅನುಭವನ ನಾನು ತಿಳ್ಕೊಂಡಾಗ ಈ ಲಾಕ್ಡೌನ್ ನಂತರ ಆದಂತ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಆಗ ಪ್ರತಿ ಹಂತದಲ್ಲೂ ಮಿಸ್ಟರ್ ಗೌತಮ್ ಬಾಲಿ ಅವರ ಕಷ್ಟ ಏನು ಅನ್ನೋದನ್ನ ತುಂಬಾ ಅರಿವಾಯಿತು. ಆ ಅರಿವಿನ ಮೇರೆಗೆ ಹೇಳ್ತೀನಿ, ಭಾರತದ ಒಂದು ಕಂಪನಿ ಪ್ರಪಂಚದಾದ್ಯಂತ ತಿರುಗಿ ನೋಡೋ ಲೆವೆಲ್ಗೆ ಬೆಳೆಯುತ್ತೆ ಅಂದ್ರೆ ಆ ಕಂಪನಿ ಹೆಸರು ವೆಸ್ಟೀಜ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಅನ್ಸುತ್ತೆ. ಸ್ನೇಹಿತರೆ,
ಜನಗಳನ್ನ ತುಂಬಾ ಇಷ್ಟಪಡೋನು ಕೆಲವೊಂದು ದಾರಿನಲ್ಲಿ ಹೋಗ್ಬೇಕಾದ್ರೆ ಆ ದಾರಿ ಅನೇಕ ಎಡರ ತೊಡರುಗಳನ್ನ ನೋಡ್ಬೇಕಾಗತ್ತಂತೆ. ಹಾಗೆ ಜನಗಳನ್ನ ಹಚ್ಕೊಳ್ಬೇಕು, ಆದ್ರೆ ತುಂಬಾ ಹಚ್ಕೋಬಾರ್ದು. ತುಂಬಾ ಹಚ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಂತರ ವಾಪಸ್ ಲೀಡರ್ ಆಗ್ಬಿಡ್ತಾರೆ. ಇದನ್ನ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಅಫ್ಕೋರ್ಸ್ ಆಸ್ ಎ ಲೀಡರ್ ಆಗಿ ನನ್ನ ಲೈಫ್ ನಲ್ಲಿ ಬಹಳ ಮುಖ್ಯವಾದಂತಹ ದಿನಗಳನ್ನು 2012ರಿಂದ 2020 ತನಕ ನನ್ನ ಜೊತೆ ಯಾರು ನಂಬಿ ಬಂದ್ರೋ ಅವರೆಲ್ಲರೂ ಡೆವಲಪ್ ಆದ್ರು ಥ್ರೂ ವೆಸ್ಟೀಜ್ ಮುಖಾಂತರ. ಈಗ ಮತ್ತೆ ನಾವು ಈ ಸಿಸ್ಟಮ್ ಅನ್ನು ಇನ್ನಷ್ಟು ಸ್ಪೀಡ್ ಆಗಿ ತಗೊಂಡೋಗ್ಲಿಕ್ಕೆ ಶುರು ಮಾಡಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಇವ್ರ ಜೊತೆಗಿದ್ರೆ ಸಾಕು ನಾವು ಬೆಳಿತೀವಿ ಅನ್ನೋ ನಂಬಿಕೆಯನ್ನ ಇಟ್ಟು ನಿಂತವರನ್ನ ಇನ್ನಷ್ಟು ಎತ್ತರಕ್ಕೆ ಬೆಳೆಸಲಿಕ್ಕೆ ನಾವು ವೆಸ್ಟೀಜ್ ಮುಖಾಂತರ ಇನ್ನು ಮುಂದೋಗ್ಲಿಕ್ಕೆ ಹೊರಟಿದ್ದೀವಿ. ಸ್ನೇಹಿತರೆ, ಇಷ್ಟೊತ್ತವರೆಗೂ ಏನು ಕೇಳಿದ್ರಿ, ಇಷ್ಟೊತ್ತವರೆಗೂ ಏನ್ ನೋಡಿದ್ರಿ, ಈ ನೋಡಿದ್ದನ್ನ ನಂಬಿದ್ರೆ ಏನಾಗತ್ತೆ, ನಂಬಲಿಲ್ಲ ಅಂದ್ರೆ ಏನಾಗತ್ತೆ ಅನ್ನೋದು ಎಕ್ಸಾಂಪಲ್ ನೀವು ನೋಡಿದ್ರಿ. ಇವತ್ತಿನ ದಿನ ನಾನು ಮಾತಾಡ್ತಕ್ಕಂಥ ದಿನ ಅಲ್ಲ. ಇವತ್ತೇನಕ್ಕೆ ಸಿಂಧನೂರಿಗೆ ಬಂದೆ ಅಂತ ಹೇಳಿದ್ರೆ ನಮ್ಮ ಚಿನ್ನಾರಿ ಮುತ್ತನ ಸೆಲೆಬ್ರೇಷನ್ ನೋಡ್ಲಿಕ್ಕೆ ಬಂದ್ವಿ. ಹೆಂಗಾದ ಗೊತ್ತಾ, ನಮ್ಮ ಚಿನ್ನಾರಿ ಮುತ್ತ ಅನ್ನೋ ಒಂದು ಪದಕ್ಕೆ ಇಲ್ಲೊಬ್ಬ ಚಿನ್ನಾರಿ ಮುತ್ತಿನ ರೀತಿ ಅಚೀವಾದಂಥ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ಪತಾಕೆ ಅತಿ ದೊಡ್ಡದೊಂದು ಲೆವೆಲ್ಗೆ ಡಬಲ್ ಕ್ರೌನ್ ಡೈರೆಕ್ಟರ್ ಅನ್ನೋ ಟೈಟಲ್ ಅಚೀವ್ ಮಾಡಿದಂತ ನಿಮ್ಮ ಯಾರೋ ನೋಡಿ ಎಂತ ಬುದ್ಧಿವಂತ ಗೊತ್ತಾ. ತುಂಬಾ ಚೆನ್ನಾಗಿ ಹೇಳ್ದ, ಕಾರು ಮನೆ ಹೊಲ ಎಲ್ಲ ತಗೊಂಡ್ರೆ ಇನ್ನೊಂದು ಆಟೋಮೆಟಿಕ್ ಬರುತ್ತೆ ಅಂತ. ಹುಡುಗರ ಆ ಮಾತನ್ನ ತುಂಬಾ ಇಂಪಾರ್ಟೆಂಟ್ ತಿಳ್ಕೊಳ್ಳಿ. ಕಾಲೇಜಿನಲ್ಲಿ ನಮ್ ಲೆಕ್ಚರರ್ ಹೇಳಿದ್ರು, ಹುಡುಗಿಯಿಂದ ಹೋಗ್ಬೇಡ್ರು, ನೀವು ಬೆಳೆದ್ರೆ ಹುಡುಗಿ ನಿಮ್ಮಿಂದ ಬರಬೇಕು ಅಂತ. ಹೌದಲ್ವಾ? ಹುಡುಗಿಯಿಂದ ಹೋಗ್ಬೇಡ್ರಿ, ನೀವು ಬೆಳೆದ್ರೆ ಹುಡುಗಿ ನಿಮ್ಮಿಂದ ಬರ್ತಾರೆ ಅಂತ ಹೇಳಿ. ಆದ್ರೆ ಇವತ್ತಿನ ಅವರ ಮಾರ್ಗದರ್ಶನದಲ್ಲೇ ನಾನು ನಿಮಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ನೀವು ನಿಮ್ಮ ಕೆಲಸ ಮಾಡ್ತಾ ಹೋಗಿ ಲೈಫ್ ಅಲ್ಲಿ ಅಚೀವ್ಮೆಂಟ್ ಮಾಡಿ ಸಕ್ಸಸ್ ಆಗಿ. ಆದ್ರೆ ನೀವೇನ್ ಅನ್ಕೊಳ್ತೀರೋ ಇದಕ್ಕಿಂತ ಬೆಸ್ಟ್ ಸಿಗುತ್ತೆ. ನೀವೇನ್ ಅನ್ಕೊಳ್ತೀರೋ ಮದುವೆ ಆದಂತ ಎಲ್ಲಾ ವಿಡಿಯೋ ಬೇಡ, ಈ ಮಾತನ್ನ ಆಯ್ತಾ, ಈ ಮಾತಿನ ವಿಡಿಯೋ ಬೇಡ. ಮದುವೆ ಆಗಿರೋರು ಎಲ್ಲರೂ ಏನಂತಾರೆ ಗೊತ್ತಾ, ಇನ್ನೊಂದು ಸ್ವಲ್ಪ ದಿನ ಕಾದಿದ್ರೆ ಇನ್ನ ಬೆಸ್ಟ್. ಅದೇನು ನೀವು ಕೇಳಂಗಿಲ್ಲ, ನಾನು ಹೇಳಂಗಿಲ್ಲ, ರೈಟ್ ಅಲ್ಲ. ಆದ್ರೆ ಈ ಮದುವೆ ಆಗಿರೋಂಥ ಹುಡುಗರಿಗೆ ಈಗ ಒಂದು ಅವಕಾಶ. ನಾನು ಹಂಗೆ ಈಗಲೇ ರೆಕಗ್ನೇಷನ್ ಮಾಡಿದೆ. ಶರಣಪ್ಪ ಕೇಳಿದೆ, ಏನ್ ಶರಣಪ್ಪ ಮದುವೆ ಯಾವಾಗ ಅಂದ್ರೆ ಡಿಯೂಸಿಡಿ ಆಗಿರೋ ಇನ್ನೂ ಜಾಣ, ಯಾಕಂದ್ರೆ ಇನ್ನೂ ದೊಡ್ಡ ಬೆಸ್ಟ್ ಬೆಟರ್ ಸೂಪರ್ ಆಯ್ತಾ. ನನ್ನ ಬಾಯಾರಿಕೆಯಿಂದ ಇನ್ನೂ ಒಳ್ಳೆ ಹುಡುಗಿ ಸಿಗ್ಲಿ, ಆ ಒಳ್ಳೆ ಹುಡುಗಿ ಇನ್ನೂ ಚೆನ್ನಾಗಿ ನೋಡ್ಕೊಳ್ಳಂಗಾಗ್ಲಿ, ಚೆನ್ನಾಗಿ ನೋಡ್ಕೊಳ್ಳಂಗಾಗ್ಲಿ, ನಿಮ್ಮ ಕುಟುಂಬನ ಚೆನ್ನಾಗಿ ನೋಡ್ಕೊಳ್ಳಂಗಾಗ್ಲಿ ಅಂತ. ಹುಡುಗರು ಮದುವೆ ಆಗ್ತೀನಿ ಅಂದ್ರೆ ನಾನು ಸ್ವಲ್ಪ ತಲೆ ಕೆಡುತ್ತೆ. ಯಾಕೆ ಹೇಳಿ, ಎಲ್ಲಿ ರೆಸ್ಟ್ ತಗೊಂಡ್ಬಿಡ್ತಾರೋ ಅಂತ. ಆದ್ರೆ ಆಲ್ರೆಡಿ ಅವ್ರಿಗೆ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ದಾನೆ. ಆಲ್ರೆಡಿ ನನ್ನ ಟೀಮ್ ಎಲ್ಲರನ್ನೂ ಯಶಸ್ವಿನಂತ ನಿಲ್ಲಿಸ್ತೀನಿ. ಆಮೇಲೆ ನಾನು ಮದುವೆ ಆಗ್ತೀನಿ ಅನ್ನೋ ಪಣ ತೊಟ್ಟಿದ್ದೇನೆ. ನಮ್ಮ ಶರಣಪ್ಪನಿಗೆ ಜೋರಾದ ಚಪ್ಪಾಳೆ ಒಂದ್ ಸೆಕೆಂಡ್. ಆರ್ಟಿಸ್ಟಿಕ್ ಕಂಗ್ರಾಚ್ಯುಲೇಷನ್ಸ್. ಇವತ್ತು ನೋಡಿ ಖುಷಿಯಾಗಿ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಇವತ್ತು ವೆಸ್ಟೀಜ್ ಆಲ್ ಓವರ್ ಇಂಡಿಯಾ ನಾನು ಟ್ರಾವೆಲ್ ಮಾಡಿದ್ದೀನಿ. ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರೆಗೂ, ಗುಜರಾತ್ ಇಂದ ಹಿಡಿದು ಅಸ್ಸಾಂನವರೆಗೂ ನಾನು ಟ್ರಾವೆಲ್ ಮಾಡಿದ್ದೀನಿ. ಎಲ್ಲೆಲ್ಲಿ ಹೋದ್ರು ವೆಸ್ಟೀಜ್ ನ ಒಂದು ಗ್ರೋತ್ ನ ನೋಡಿ ನಾವು ತಲೆ ಬಾಗಲೇಬೇಕು. ಅದರ ಸಕ್ಸಸ್ಗೆ ಗೌತಮ್ ಬಾಲಿ ಅವರ ಪ್ರಯತ್ನಕ್ಕೆ ಒಂದ್ಸರಿ ಜೋರಂತ ಚಪ್ಪಾಳೆ ಕೊಡೋಣ. ನೇರ ಮಾರುಕಟ್ಟೆಯಲ್ಲಿ ಸಕ್ಸಸ್ ನ ರೇಷಿಯೋನ್ನ ಡೆವಲಪ್ ಮಾಡಿದಂತ ಒಂದು ಕಂಪನಿ ಭಾರತದ ನೇರ ಮಾರುಕಟ್ಟೆಯಲ್ಲೇ, ಇಂಡಿಯನ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿನಲ್ಲೇ ಇಂಡಿಯಾದ ಒಂದು ಕಂಪನಿ ಬೇರೆ ಕಂಟ್ರಿಯ ಕಂಪನಿಗಳಿಗೆ ಕಾಂಪೀಟ್ ಮಾಡ್ತಕ್ಕಂಥ ಒಂದು ತಾಕತ್ತು ಯಾವುದಿದೆ ಅಂದ್ರೆ ಅದು ನಮ್ಮ ವೆಸ್ಟೀಜ್ ಸಿಸ್ಟಮ್ ಇದೆ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಅನ್ಸುತ್ತೆ. ಅಂತ ಒಂದು ಪ್ಲಾಟ್ಫಾರ್ಮ್ಗೆ ನಿಮ್ಮನ್ನು ಸುಸ್ವಾಗತ ಬಯಸ್ತಾ ಇಲ್ಲಿ ಜಾಯ್ ಆಗೋದು ಮುಖ್ಯ ಅಲ್ಲ, ಜಾಯ್ ಆದ್ಮೇಲೆ ಸ್ಟ್ಯಾಂಡ್ ಆಗೋದು ಬಹಳ ಮುಖ್ಯ. ಇಲ್ಲಿ ಯಾರು ನಿಮ್ಮನ್ನ ಕರ್ಕೊಂಡು ಬಂದಿದ್ದಾರೆ, ಅವರ ಗುರುಗಳು ಯಾರಿದ್ದಾರೆ, ಅವರ ಲೀಡರ್ಶಿಪ್ ಯಾರಿದ್ದಾರೆ, ಅವರನ್ನ ರೋಲ್ ಮಾಡೆಲ್ ಆಗಿ ಆಯ್ಕೆ ಮಾಡ್ಕೊಳ್ತಾ, ಯಾರು ಇಲ್ಲಿ ಗೆಲ್ತಾ ಹೋಗ್ತಿದ್ದಾರೆ ಅವರನ್ನ ರೋಲ್ ಮಾಡೆಲ್ ಆಗಿ ಆಯ್ಕೆ ಮಾಡಿಕೊಂಡು ಅವ್ರನ್ನ ಫಾಲೋ ಮಾಡ್ತಾ ಹೋಗಿ. ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ನಮ್ಮ ಮಸ್ತಾನ್ ಹೇಳಿದ್ರು, ಕಾಲೇಜಲ್ಲಿ ಕಾಪಿ ಮಾಡಿದ್ರೆ ಡಿಬಾರ್ ಮಾಡ್ತಾರೆ, ಇಲ್ಲಿ ಕಾಪಿ ಮಾಡಿದ್ರೆ ದುಡ್ಡು ಮಾಡ್ತೀರಾ ಅಂತ ಹೇಳ್ತಾ, ಹೆಸರು ಮಾಡ್ತೀರಾ ಅಂತ ಹೇಳ್ತಾ, ಆ ಹೆಸರು ದುಡ್ಡನ್ನ ನಿಮ್ಮ ಸ್ನೇಹಿತರಿಗೂ ಮಾಡ್ಲಿಕ್ಕೆ ದಾರಿ ತೋರಿಸ್ತೀರಾ ಅಂತ ಹೇಳ್ತಾ ನನ್ನ